ಕಿಟಕಿಲೆ ಈ ಕಿಟಕಿ ಆ ಕಿಟಕಿ ಆ ಕಿಟಕಿ ಈ ಕಿಟಕಿ ಎಲ್ಲಾ ಕಿಟಕಿಗಳು ನೋಡಿದ್ರು ಅವ್ರಿಗೆ ಇಷ್ಟ ಆಯ್ತು. ನಾನು ನೋಡಿದ್ದೀನಿ ಕಿಟಕಿಲೆಲ್ಲ ನೋಡಿದೆ, ಕಿಟಕಿ ನೋಡಿದ್ರೆ ಒಳಗಡೆ ಹೋಗಿ ನೋಡ್ಬೇಕಾಗಿತ್ತಮ್ಮ ಅಂತ. ಮಕ್ಕಳು ಓಡಾಡೋದಕ್ಕೆ ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಚೆನ್ನಾಗಿದೆ, ಕಾಂಪೌಂಡ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಶೆಡ್ ಇತ್ತು, ಕಾರ್ ನಿಲ್ಸಕ್ಕೆ ಶೆಡ್ ಇತ್ತು. ಆವಾಗ ತಾನೇ ಒಂದು ಕಾರ್ ತಗೊಂಡಿದ್ದೆ. ಆ ಕಾರ್ ನಂಬರ್ 1881. ಆ ಕಾರ್ನ ಈ ಕಾರ್ ಚೆನ್ನಾಗಿದೆ, ನಿಲ್ಸಕ್ಕೆಲ್ಲ ಜಾಗ ಇದೆ, ಮಕ್ಕಳ ಆಟಕ್ಕೆ ಚೆನ್ನಾಗಿದೆ. 50-80 ಸೈಟು, ಕೆಳಗಡೆ ಇದ್ದಿದ್ದು 1600 ಅಡಿ ಚದರ ಕಟ್ಟಿದ್ದು. ಸೊ ಇನ್ನು ಮಿಕ್ಕಿದ್ದೆಲ್ಲ ಇದೆಯಲ್ಲ ಅಂದ್ಬಿಟ್ಟಿದ್ದೇನೆ, ಒಂದು ಪ್ಲ್ಯಾನ್ ಮಾಡಿಸಿದ್ದೇನೆ. ಮೇಲೆ ಕಟ್ಸಿದ್ವು. ಮೇಲೆ ಎಷ್ಟು ಕಟ್ಸಿದ್ವು ಅಂದರೆ 1, 2, 3, 4 ರೂಮ್ ಮೇಲೆ. ಅದ್ರ ಮೇಲ್ಗಡೆ ಇನ್ನೊಂದು ಫ್ಲೋರಲ್ಲಿ ಇನ್ನೊಂದು ರೂಮು, ಒಂದು ಹಾಲು. ಅವರು ಕೂಡ ಈ ಮನೆ ಕೊಂಚ ನೋಡೋದು ಮಾಡೋದು ಮಾರ್ಸೋದು ಅದು ಮಾಡೋದಿತ್ತು. ಅವ್ರಿಗೆ ಹೇಳಿದೆ. ಅವರು ಒಂದು ಮನೆ, ಈಗಿರೋ ಮನೆ ನಾವು ಮಾರಿದ ಮನೆ ತೋರಿಸಿದ್ರು. ಅದು ಮಾತಾಡಿದೆಲ್ಲ ಮಾಡಿದ್ರೆ ಅದು ಹರಿಕೇಶ್ವರ ನಾಯ್ಡು ಅಂತ LIC ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದವರು. ಅದು ಅವರು 9.5 ಲಕ್ಷ ಹೇಳಿದ್ರು. 9,54,000 ರೂಪಾಯಿ. ಎಲ್ಲಿ ಮನೆ ಅದು? ಬಸವೇಶ್ವರ ನಗರ. 9,54,000. ಸೈಟ್ ಸೈಜು 50-80, ದೊಡ್ಡ ಸೈಟು. ಅದರಲ್ಲಿ ಒಂದು 1,600 ಚದರಡಿ ಮನೆ ಇದೆ. ಅದು 9,54,000. ಯಾವ ಇಯರ್ ಇದು ಸಂವೇರ್ 1988. ಸೊ ಅದು ನಮ್ಮ ಮನೆಯವರೇ ನಾನು ನೋಡಿದ್ದು, ನಾನು ನೋಡಲಿಲ್ಲ ಫಸ್ಟ್. ನನ್ನ ಮನೆಯವರು ಮಕ್ಕಳು ಅವರು, ನಾನು ಶೂಟಿಂಗಲ್ಲಿದ್ದೆ. ಅವನು ಶ್ರೀಶೈಲ ಅವ್ರು ಬಂದು ಇವ್ರನ್ನ ಕರ್ಕೊಂಡೋದ್ರು. ಇವರು ಅವತ್ತಿನ ದಿವಸ ಬೃಂದಾವನ್ಗೆ ಹೋಗ್ಬೇಕು 2:30 ಗಂಟೆಗೆ. ಬಂದು ಮನೆಗೆ ಬಂದಾಗ ಬೀದ್ ಕೈ ಇಲ್ಲ, ಸಾರಿ ನೆಕ್ಸ್ಟ್ ಡೇ ಹೋಗ್ಬೇಕಾಗಿತ್ತು. ಬೀದ್ ಕೈ ಇರಲಿಲ್ಲ, ಮನೆ ಬೀದ್ ಕೈ. ಸೊ ಕಿಟಕಿಲೆ ಈ ಕಿಟಕಿ ಆ ಕಿಟಕಿ ಆ ಕಿಟಕಿ ಈ ಕಿಟಕಿ ಎಲ್ಲಾ ಕಿಟಕಿಗಳು ನೋಡಿದ್ರು ಅವ್ರಿಗೆ ಇಷ್ಟ ಆಯ್ತು. ನಾನು ನೋಡಿದ್ದೀನಿ, ಕಿಟಕಿಲೆಲ್ಲ ನೋಡಿದೆ. ಕಿಟಕಿ ನೋಡಿದ್ರೆ ಒಳಗಡೆ ಹೋಗಿ ನೋಡ್ಬೇಕಾಗಿತ್ತಮ್ಮ ಅಂತ. ನಾಳೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಟ್ರೈನ್ಗೆ ಹೋಗೋಕ್ಕಿಂತ ಮುಂಚೆ ನೋಡ್ಕೊಂಡ್ಬಿಟ್ಟು ಹೋಗ್ತೀನಿ ಅಂತಂದರು. ಸರಿ, ಮಾರನೇ ದಿವಸ ಬೀದ್ಕೆ ಸಿಕ್ತಂದ್ರು. ಅವರು ಮನೆ ನೋಡಿದ್ರು. ಇವರು ಅಲ್ಲೇನೆ ನನಗೆ ಫೋನ್ ಮಾಡಿ ಹೇಳಿದ್ರು, ಚೆನ್ನಾಗಿದೆ ಮನೆ, ಚೆನ್ನಾಗಿದೆ, ಮಕ್ಕಳೆಲ್ಲ ಇಷ್ಟಪಟ್ಟಿದ್ದಾರೆ, ಮಕ್ಕಳು ಓಡಾಡೋದಕ್ಕೆ ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಚೆನ್ನಾಗಿದೆ. ಕಾಂಪೌಂಡ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಶೆಡ್ ಇತ್ತು, ಕಾರ್ ನಿಲ್ಸಕ್ಕೆ ಶೆಡ್ ಇತ್ತು. ಆವಾಗ ತಾನೇ ಒಂದು ಕಾರ್ ತಗೊಂಡಿದ್ದೆ. ಆ ಕಾರ್ ನಂಬರ್ 1881. ಆ ಕಾರ್ನ ಈ ಕಾರ್ ಚೆನ್ನಾಗಿದೆ, ನಿಲ್ಸಕ್ಕೆಲ್ಲ ಜಾಗ ಇದೆ, ಮಕ್ಕಳ ಆಟಕ್ಕೆ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಸರಿ, ನಾನು ಮಾತಾಡ್ತೀನಿ ಬಿಡಮ್ಮ ಅಂತ ಹೇಳಿ ಅವ್ರ ಜೊತೆ ಮಾತಾಡಿದೆ ಹರಿಕೇಶ್ವರ ನಾಯ್ಡು ಹತ್ರ. ಅವರು 9.54 ಕಮ್ಮಿ ಇಲ್ಲ, ನಿಮ್ಗೆ ಲಕ್ಕಿ ಫಿಗರ್ ಎಲ್ಲ ಹೇಳ್ತಾ ಇದ್ದೀನಿ, ಇದು ಎಲ್ಲ ಪೂರ್ತಿ 9 ಬರುತ್ತೆ ನೋಡಿ ಅಂದರು. ಸರಿ ಅಂತ ಹೇಳಿ ಅಡ್ವಾನ್ಸು 54,000 ರೂಪಾಯಿ. ನನ್ನ ಹತ್ರ ಬ್ಯಾಂಕೆಲ್ಲ ಒತ್ತಿದ್ದಿದ್ದು 54,000 ರೂಪಾಯಿ. 54,000 ರುಪೀಸ್ ಅಡ್ವಾನ್ಸ್ ಕೊಟ್ಟೆ. ಆಮೇಲೆ ಹೇಳಿದೆ, ಸರ್ ನಂಗೊಂದು 3 ತಿಂಗಳು ಟೈಮ್ ಬೇಕು, 3 ತಿಂಗಳಾದ್ಮೇಲೆ ನಾನು ಕೊಂಡ್ಕೋತೀನಿ ಅಂತ, ದುಡ್ಡು ಕೊಟ್ಟು ತೊಗೋತೀನಿ ಅಂತ ಹೇಳಿದೆ. ಆಗಲಿ ಅಂತ ಹೇಳಿದ್ರು. 54,000 ಅಡ್ವಾನ್ಸ್ ಕೊಟ್ಟೆ. 3 ಮಂತ್ಸ್ ಟೈಮ್ ತೊಗೊಂಡೆ. 3 ಮಂತ್ಸ್ ಟೈಮ್ ತೊಗೊಂಡಾಗಲೂ ಕೂಡ ಏನಾಗೋಯ್ತು ಅಂದರೆ 954 ಪ್ಲಸ್ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಎಲ್ಲ ಆಗಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಕಾಣಿಸ್ಬಿಡ್ತು. ಎಷ್ಟು ಕಾಣಿಸ್ತು ಅಂದರೆ ನನಗೆ 1.5 ಲಕ್ಷ ರೂಪಾಯಿ ಕಮ್ಮಿ ಕಾಣಿಸ್ತು. 1.5 ಲಕ್ಷ ರೂಪಾಯಿ ಕೊಟ್ಟರೆ ರಿಜಿಸ್ಟರ್ ಆಗೋದು. ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಗ ಹುಬ್ಬಳ್ಳಿ ಇದೊಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದರು, ಕುಮಾರ್ ಅಂತ, ಸಿದ್ಧಲಿಂಗೇಶ್ವರ ಅಂತ. ಇವತ್ತೆಲ್ಲ ಅವನ್ನೆಲ್ಲ ನೆನೆಸ್ಕೋಬೇಕು ನಾನು. ಅವರು ಮನೆಗೆ ಬಂದರು. ನನ್ನ ಪಿಕ್ಚರ್ಸ್ ಎಲ್ಲ ಅವರೇ ತಗೋತಾ ಇದ್ರು. ಅಷ್ಟೊತ್ತಿಗೆ 2 ಪಿಕ್ಚರು ನಾನು ಡೈರೆಕ್ಷನ್ ಮಾಡಿದ್ದು ಎಲ್ಲನೂ ತಗೊಳ್ಳೋರು. ಅವರು ಮನೆಗೆ ಬನ್ನಿ, ಮನೆ ತೊಗೊಂಡಿದ್ದೀನಿ ನೋಡಿ ಬನ್ನಿ ಅಂತ. ಇವ್ರು ಮಧ್ಯ ಏನು ಮಾಡೋದು ಅಂದ್ರೆ, ಇವರು ನೀನು ಮನೆಗೆ ಬೇಕಾದ್ರೆ ಬಂದು ಗೃಹ ಪ್ರವೇಶ ಮಾಡ್ಕೊಪ್ಪ, ಮಿಕ್ಕಿದ ದುಡ್ಡು ಆಮೇಲೆ ಕೊಡು ಅಂತಂದ್ರು. ಸೊ ಅವ್ನು ಬಂದ್ಬಿಟ್ಟಿದ್ದೆ ಅಲ್ಲಿ ಸಿಂಪಲ್ ಆಗಿ ಗೃಹ ಪ್ರವೇಶ. ನಮ್ಮ ಹುಣಸೂರು ಅವ್ರ ಮಗ ಶ್ರೀಪ್ರಸಾದ್ ಅಂತ, ಅವನು ಅಮೆರಿಕಾದಲ್ಲಿದ್ದಾನೆ. ಅವನೇ ಮನೆಗೆ ಪೂಜೆ ಮಾಡಿ ಹಾಲು ಕುಸ್ಬಿಟ್ಟ, ಮಾಡಾಯ್ತು. ಆಮೇಲೆ ಇವ್ರು ಬಂದರು. ಏನ್ರಿ ನೀವು ನಮಗೆ ಹೇಳಲೇ ಇಲ್ವಲ್ಲ ಅಂದರು. ಇಲ್ಲ ಇನ್ನೂ ಹೇಳೋಕ್ಕೆ ಇನ್ನೂ ಸ್ವಂತ ನಂದಾಗಿಲ್ಲ. ಯಾಕೆ ಅಂದರು, ರಿಜಿಸ್ಟ್ರ್ ಮಾಡಿಲ್ಲ ಇನ್ನೂ ಅಂತ. ಯಾಕೆ ಅಂದರು, 1.5 ಲಕ್ಷ ರೂಪಾಯಿ ಕೊಡಬೇಕು, ನಾನು ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ ಅಂತ. ನಾನು ಕೆಲಸ ಮಾಡ್ತೀನಿ, ನಾನು ನಿಮಗೆ ನಾಳೆ ಬೆಳಗ್ಗೆ ದುಡ್ಡು ಕಳಿಸ್ತೀನಿ ಅಂತ ಹೇಳಿದ್ರು. 1.5 ಲಕ್ಷ ರೂಪಾಯಿ ನಾನು ಕಳಿಸ್ತೀನಿ ಅಂತ. ಸರಿ, ಮಾರನೇ ದಿವಸ ಆಯಿತು, ಕಳಿಸ್ತೀನಿ ಅಂದ್ರಲ್ಲ, ಏನು ದುಡ್ಡು ಬರಲೇ ಇಲ್ಲ. ಆಮೇಲೆ ಸಾಯಂಕಾಲ ಪುಟ್ಟಸ್ವಾಮಿ ಅಂತ ಒಬ್ಬರು, ಅವ್ರ ಚೇಲ ಅವರು,
ಈ ಬಿಸ್ನೆಸ್ ಎಲ್ಲ ಮಾಡಿಸ್ಕೊಡೋದು, ವ್ಯಾಪಾರ ಮಾಡೋದು, ಆ ಪಿಕ್ಚರ್ ಇಲ್ಲಿ ಕೊಡ್ಸೋದು, ಈ ಪಿಕ್ಚರ್ ಕೊಡೋದು, ಆ ಥರ ಅವ್ರ ಕೈಲಿ ನ್ಯೂಸ್ ಪೇಪರಲ್ಲಿ ಸುತ್ತಿಸಿ ನ್ಯೂಸ್ ಪೇಪರಲ್ಲಿ 1.5 ಲಕ್ಷ ರೂಪಾಯಿ ಕಳಿಸಿದ್ರು ನನಗೆ. ಇದು ಕೊಟ್ಟಿದ್ದಾರೆ, ನೀವು ತಗೊಳ್ಳಿ ಇದು ಅಂತ. ಅವ್ರು ಹೇಳಿದ್ರು, ನೀವು ಇದನ್ನು ನನಗೆ ನೀವು ಹೇಗಿದ್ರು ಪಿಕ್ಚರ್ ಬರ್ತಾ ಇರ್ತೀರಲ್ಲ, ಆ ಪಿಕ್ಚರ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಪಿಕ್ಚರ್ಲಿ ಇದು ಕಳಿಸ್ತೀನಿ ತಗೊಳ್ಳಿ ಅಂತ ಹೇಳಿದ್ರು. ಸೊ 1.5 ಲಕ್ಷ ರೂಪಾಯಿಗೆ ಅವ್ರು ಕಳಿಸಿದ್ರು, ರಿಜಿಸ್ಟರ್ ಆಯಿತು. ಆಮೇಲೆ ನೆಕ್ಸ್ಟ್ ಪಿಕ್ಚರ್ ನಾನು ಮಾಡಿದ್ನಲ್ಲ ಅದೆಲ್ಲ ಅಡ್ಜಸ್ಟ್ ಮಾಡಿಬಿಟ್ರೆ ನಾನು. ಸೊ ಈ ಥರ ಅದು ಸ್ವಂತ ಆಗೋಯ್ತು. ಸ್ವಂತ ಆಯಿತು. ಒಂದು ರೀತಿ ಬಾಡಿಗೆ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಸ್ವಲ್ಪ ಸುಧಾರಿಸಿದ್ದೆ ಜೀವನದಲ್ಲಿ. ನನ್ನ ಪಿಕ್ಚರ್ ಮೇಲೆ ಪಿಕ್ಚರ್ ಬರ್ತಾ ಇತ್ತು, ಎಲ್ಲನೂ ಅನುಕೂಲವಾಗಿತ್ತು. ಆಮೇಲೆ ಏನಾಯಿತು, ಸರಿ ಕೆಳಗಡೆ ಮನೆಯಲ್ಲಿ ಅಷ್ಟರಲ್ಲಿ ನನ್ನ ತಮ್ಮನ ಮದುವೆನೂ ಕೂಡ ಮದ್ರಾಸಲ್ಲಿ ಇದ್ದಾಗ ನನ್ನ ತಮ್ಮನ ಮದುವೆನೂ ನಾನೇ ಮಾಡಿಸ್ದೆ. ಸೊ ನನ್ನ ತಮ್ಮನ ಹೆಂಡತಿಗೆ ಒಂದು ರೂಮ್ ಬೇಕು. ನನ್ನ ಮಕ್ಕಳು 3 ಜನ ಹೆಣ್ಮಕ್ಳು, ನಮ್ಮ ಅತ್ತೆ, ನಾನು. ಸೊ ರೂಮ್ಸ್ ಎಲ್ಲ ಬೇಕಾಗಿತ್ತು. ಇದ್ದದ್ದು ಸಾಕಾಗಿರ್ತಿತ್ತು. ಸ್ವಲ್ಪ ದೊಡ್ಡ ಮನೆ ಮಾಡೋಣ, ಇನ್ನು ಸ್ವಲ್ಪ ದೊಡ್ಡದಾಗಿರೋಣ ಅಂತ ಅನ್ನಿಸ್ತು. ಮನಸ್ಸು ವಿಕಾಸ ಆಯಿತು. ಸೊ ಯೋಚನೆ ಮಾಡಿದೆ. ಸರಿ, ಆ ಟೈಮಲ್ಲಿ ಪಿಕ್ಚರ್ ಮೇಲೆ ಪಿಕ್ಚರ್, ನಾನು ಪಿಕ್ಚರ್ ಮಾಡ್ತಾ ಇದ್ದೆ, ಪ್ರೊಡ್ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಯಾವುದನ್ನು ಅಷ್ಟೇ ಲೆಕ್ಕಾಚಾರದಲ್ಲಿ ನನಗೆ ಇಟ್ಟಿರೋದು, ನನಗೆ ಹೆಸರು ರಾಜಾರಾಮ್ ಸಾರನ್ನು ನನ್ನ ಹೆಂಡತಿ ಇಟ್ಟಿರೋದು ಶೆಟ್ಟಿ ಅಂತಲೇ ಇಟ್ಟಿರೋದು. ಎಷ್ಟು ನಾವು ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಅದು ಪ್ಲ್ಯಾನು, ಅದು ಆ ಪ್ಲ್ಯಾನಿಗೆ ತಕ್ಕಾಗಿ ಬಡ್ಜೆಟ್ ವರ್ಕೌಟ್ ಮಾಡೋದು, ಆ ಬಡ್ಜೆಟೆಲ್ಲ ಪಿಕ್ಚರ್ ಮಾಡ್ತಾ ಇದ್ದಿದ್ದು. ಯಾವುದನ್ನು ಬಡ್ಜೆಟ್ ಮೀರಿ ಸಾಲ ತೊಗೊಂಡವನಲ್ಲ, ಏನು ತೊಗೊಂಡಿದ್ರು ಮೊದಲೇ ಅದಕ್ಕೇನೆ ಮಾಡ್ತಾ ಇದ್ದಿದ್ದು ಬಡ್ಜೆಟ್ ವೈಸ್. ಸೊ ಅದಕ್ಕೆ ನನಗೆ ಯಾವುದೋ ಅನ್ನೆಸರಿ ಖರ್ಚು ಮಾಡ್ತಿರ್ಲಿಲ್ಲ. ಅದಕ್ಕೆ ನನಗೆ ಶೆಟ್ಟಿ ಅಂತ ಹೆಸರಿಟ್ಬಿಟ್ಟಿದ್ರು ಇವರು. ಸೊ ಆ ಥರದಲ್ಲಿ ಯೋಚನೆ ಮಾಡಿದೆ, ಯಾತಕ್ಕೋಸ್ಕರ ಮನೇನ ಸ್ವಲ್ಪ ದೊಡ್ಡದು ಮಾಡಬಾರ್ದು ಅಂತ. 50-80 ಸೈಟು, ಕೆಳಗಡೆ ಇದ್ದಿದ್ದು 1600 ಅಡಿ ಚದರ ಕಟ್ಟಿದ್ದು. ಸೊ ಇನ್ನು ಮಿಕ್ಕಿದ್ದೆಲ್ಲ ಇದೆಯಲ್ಲ ಅಂದ್ಬಿಟ್ಟಿದ್ದೇನೆ, ಪ್ಲ್ಯಾನ್ ಮಾಡಿಸಿದ್ದೇನೆ. ಮೇಲೆ ಕಟ್ಸಿದ್ವು. ಮೇಲೆ ಎಷ್ಟು ಕಟ್ಸಿದ್ವು ಅಂದರೆ 1, 2, 3, 4 ರೂಮ್ ಮೇಲೆ. ಅದ್ರ ಮೇಲ್ಗಡೆ ಇನ್ನೊಂದು ಫ್ಲೋರಲ್ಲಿ ಇನ್ನೊಂದು ರೂಮು, ಒಂದು ಹಾಲು. ಆಗ ಮೊತ್ತದಲ್ಲಿ ಎಷ್ಟು ಅಂತ ಹೇಳಿದ್ರೆ 24/20 ಒಂದು ಹಾಲು, 20/15 ಮಾಸ್ಟರ್ ಬೆಡ್ರೂಮ್, ಅಡಿಗೆ ಮನೆ ಒಂದು 14/12, ಡೈನಿಂಗ್ ಹಾಲ್ ಮೇ ಬಿ 15/12, ದೇವ್ರ ಮನೆ, ದೊಡ್ಡ ದೇವ್ರ ಮನೆ. ಅಂದರೆ ದೇವ್ರ ಮೇಲೆ ಕೂತ್ಕೊಂಡು ಪೂಜೆ ಮಾಡಬೇಕು, ಆ ಥರ ನನ್ನ ಹೆಂಡತಿ ಕೇಳ್ತಾ ಇದ್ಲು. ಮೊದಲು ನಾವು ದೇವ್ರ ಮನೆ ಅಂತ ಅವಳಿಗೆ ಕೊಟ್ಟಾಗ, ರಾಯಪೇಟೆ ಮನೇಲಿ ಹೋದಾಗ 380 ರೂಪಾಯಿ ಬಾಡಿಗೆ ಮನೆ ಕೊಡ್ತಾ ಇದ್ದಾಗ ಸುಮ್ಮನೆ ಒಂದು ಗೋಡೆಲ್ಲ ಒಂದಿಷ್ಟು ಸ್ಟ್ಯಾಂಡ್ ಹೊಡೆದ್ಬಿಟ್ಟು 2 ದೇವ್ರ ಫೋಟೋ ಇಟ್ಬಿಟ್ಟು ಕಲಶ ಇಟ್ಟು ಅಲ್ಲಿ ಪೂಜೆ ಮಾಡಿದ್ದು. ಆಮೇಲೆ ನಾವು ಇದಕ್ಕೆ ಬಂದಾಗ KK ನಗರ್ ಮನೆ, ಅದು KK ನಗರ್ ಅಂತ, ಆ KK ನಗರ ಅದು ಕೂಡ ಮನೆ ಚೆನ್ನಾಗಿದೆ. ಮೊದಲ ಮನೆ ನಂಬರ್ 36 ನಮ್ಮ ಚಿಕ್ಕಪ್ಪ ಅವರು ಇದ್ದಿತ್ತು. ಆಮೇಲೆ ಇಲ್ಲಿಗೆ ನಾವು ಬಂದಾಗ ಸಿಕ್ಕಿದ್ದು ನನಗೆ ಮನೆ 81 ಅದು PT ರಾಜನ್ ಶಾಲೆ KK ನಗರ್ ಅಲ್ಲಿ, ಅದು 81. ಆಮೇಲೆ ಇಲ್ಲಿ ಬಂದಾಗ ಅದು ನಂಬರೇ ಬೇರೆ, ಅದು 16 ಆಯಿತು. ಆಮೇಲೆ ಕಾರ್ ನಂಬರು 1881 ತೊಗೊಂಡೆ. ಆಮೇಲೆ ಇನ್ನೊಂದು ಕಾರ್ ತೊಗೊಂಡೆ 6336 ಅಂತ ತೊಗೊಂಡೆ. ಇನ್ನೊಂದು ತೊಗೊಂಡೆ, ಅದನ್ನು 9 ಬರೋ ಹಾಗೆ ಮಾಡಿಕೊಂಡೆ. ಆಮೇಲೆ ನಾನು ಹೆಂಡತಿ ಹೇಳಿದ್ಲು, ಪ್ರತಿಯೊಂದು ಕಾರ್ ತೊಗೊಂಡೋದಾಗ ಇದು ಯಾತಕ್ಕೋಸ್ಕರ ಫ್ಯಾನ್ಸಿ ಪ್ರೈಸ್ ಕೊಟ್ಬಿಟ್ಟು ನೀವು ತೊಗೋತೀರಾ, ಅದಕ್ಕೆ 1000-2000 ಕೊಡಬೇಕಾಗಿತ್ತು ಅವತ್ತಿಗೆ. ಬೇಡಿ, ಏನು ನಂಬರ್ ಕೊಟ್ಟರು ಕೂಡ ತೊಗೊಳ್ಳಿ, ಯಾತಕ್ಕೆ ಖರ್ಚು ಮಾಡ್ತೀರಾ ಅಂದ್ಲು. ಐ ಥಾಟ್ ಇಟ್ಸ್ ಎ ಗುಡ್ ಅಡ್ವೈಸ್. ಸೊ ನೆಕ್ಸ್ಟ್ ಟೈಮ್ ಕಾರ್ ತೊಗೊಂಡಾಗಲ್ಲ ಅವನೇನು ಕಾರ್ ನಂಬರ್ ಕೊಡ್ತಾನೋ ಅದೇನೆ, ಫ್ಯಾನ್ಸಿ ಗಿನ್ಸಿ ಎಲ್ಲ ಬೇಡ ಅಂತ ಬಿಟ್ಟೆ. ಅವಳು ಹೇಳಿದ, ಫ್ಯಾನ್ಸಿ ಆದರೆ ಸಿಕ್ಕಾಕೊಂಡ್ಬಿಡ್ತೀವಿ. ಏನಾದ್ರು ಸಿಕ್ಕಾಕೋತು ಅಂತ ಹೇಳಿದ್ರೆ 18 ಸಿಕ್ತು, 1881 ಅಂದರೆ ಯಾವ್ದಾದ್ರು ಒಂದು ಜ್ಞಾಪಕ ಇಟ್ಕೊಂಡ್ರೆ ಸಾಕು. 18 ಉಲ್ಟಾ ಮಾಡಿಬಿಟ್ರೆ 81 ಆಗಿಬಿಡುತ್ತೆ. ಬೇಡ, 6336 ಈ ಥರ ಆಗುತ್ತೆ. ಬೇಡಿ, ಯಾವ್ದು ನಂಬರ್ ಕೊಡ್ತಾರೋ ಅದು ತೊಗೊಳ್ಳಿ ಅಂದ್ಲು. ಓಕೆ, ಕೇಳಿದ್ದಾಯ್ತು. ಆಮೇಲೆ ಮದ್ರಾಸಲ್ಲಿ ಇದ್ದಾಗ ಅವಾಗೆಲ್ಲ VCP ಇರ್ತಿತ್ತು. VCP ಇದನ್ನು ನೋಡಿಕೊಂಡು ಅವಾಗ ಮಕ್ಕಳಿಗೆಲ್ಲ ಪಿಕ್ಚರ್ ನೋಡಬೇಕು, ಅದು ನೋಡಬೇಕು ಅಂತ ಹೇಳಿದ್ರೆ VCP, ಅದು ಜಮಿನಿ ಸ್ಟುಡಿಯೋ ಇದರಲ್ಲೇ ಆ ಕಾಂಪೌಂಡಲ್ಲೇ ಒಂದು ಪಾರ್ಸನ್ ಇದು ಬಿಲ್ಡಿಂಗ್ ಇತ್ತು. ಅಲ್ಲೇ ಇದನ್ನು ತೊಗೊಂಬಂದು ಬರ್ತಾಯಿದ್ದು ಇಂಗ್ಲೀಷ್ ಪಿಕ್ಚರ್ಗಳು, ಕಾಮಿಡಿ, ಕಾರ್ಟೂನು, ಈ ಮಕ್ಕಳಿಗೆಲ್ಲ ಬೇಕಲ್ಲ, ಅದು ತೋರ್ಸೋಕ್ಕೋಸ್ಕರ ಒಂದು VCPನ ಒಂದು ನಮ್ಮ ಫ್ರೆಂಡು ಮಾರಿದ್ರು ತೊಗೊಂಡೆ.
ಅದಕ್ಕೆ 15,000 ರೂಪಾಯಿ VCP ತಗೊಂಡು ಮನೆಗೆ ಬಂದರೆ ನಮ್ಮವಳು ಮೊದಲೇ ಅಪ್ಶಕನ ಹಾಕ್ಬಿಟ್ರು. ಇದಕ್ಕೆ ದುಡ್ಡು ಏನು ಮಾಡಿದ್ರಿ ಅಂತ, ದುಡ್ಡು ಕೊಟ್ರ ಅಂತ ಕೇಳಿದ್ರು. ಇಲ್ಲ ಆ ದುಡ್ಡು ಬಂದಾಗ ಕೊಡಿ ಅಂತ ಅಂದರು ಅಂತ. ಅವರು ಕನ್ನಡದವ್ರೆ. ಅವರು ಇಲ್ಲ 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 ಹಂಗದು ಸರಿ ಇಲ್ಲ, ಅದು ದುಡ್ಡು ಕೊಟ್ಬಿಟ್ಟು ತರಬೇಕು, ನಮ್ಗೆ ಯಾವಾಗ ದುಡ್ಡು ಬರುತ್ತೋ ನಮ್ಗೆ ಗೊತ್ತಾಗಲ್ಲ, ಏನಿಲ್ಲ. ಅವ್ರ ಮಧ್ಯೆ ಕೇಳಿದಾಗ ಕಷ್ಟ ಆಗ್ಬಿಡುತ್ತೆ, ಬೇಡ ಏನು ಮಾಡಲಿ ಅಂತ ದುಡ್ಡು ಬಂದಾಗ ತಗೊಂಡ ಈಗ ಕೊಟ್ಬಿಟ್ಟಿದ್ರು. ತಗೊಂಬಂದೆ ಸರ್ ಇವತ್ತು. ಅವ್ರು ಬೇಡ ಅಂದ್ಲು, ತಕ್ಷಣ ಕೇಳ್ದೆ, ಇವಳು ಹೇಳಿದ್ಲಲ್ಲ ಅಂದ್ಬಿಟ್ಟಿದ್ದಾನೆ, ವಾಪಸ್ ತಗೊಂಡೋಗಿ ಅವ್ರು ಕೊಟ್ಬಿಟ್ಟೆ. ಸೊ ಯಾಕೆಂದ್ರೆ ಒಂದೊಂದ್ಸತಿ ಅವ್ರ ಮಾತುಗಳು ಕೇಳಬೇಕು ಅನ್ನೋ ನಿದರ್ಶನಗಳು. ಆಯ್ತು, ಕೊಟ್ಟೆ. ಆಮೇಲೆ ಕಾಲಕ್ರಮೇಣ ಯಾವಾಗ ಅನುಕೂಲ ಆಯ್ತೋ ತಗೊಂಬಂದೆ. ಸೊ ಆಮೇಲೆ ಎಲ್ಲನೂ ಆಯ್ತು. TV ಬಂದಾಗ TV ತಗೊಂಡೆ. ಆ TV ತಗೊಂಡಾಗ ನಾ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ನನ್ನ ಮನೇಲೇ ನೋಡೋರು TVನ. ಸೊ ಹೀಗೆ ಇಲ್ಲಿ ಬಂದ್ಮೇಲೆ ಮನೆ ಮೇಲೆ ಈ ಥರ ಇಷ್ಟು ದೊಡ್ಡ ಮನೆ ಕಟ್ಟಿದೆ. ಆಮೇಲೆ ಮನೆ ಬಾಡಿಗೆ ಕೊಡಬೇಕು ಅಂತ ಅನ್ನಿಸ್ತು. ಕೆಳಗಡೆ ಮನೆನ ಲೀಸ್ ಕೊಟ್ವು, ಆಮೇಲೆ ಬಾಡಿಗೆ ಕೊಟ್ವು, ಮೇಲ್ಗಡೆ ಮಾತ್ರ ನಾ ಶಿಫ್ಟ್ ಆಗ್ಬಿಟ್ವು. ಆಮೇಲೆ ಕೊನೆಗೆ ಏನಾಯ್ತು, ಮಕ್ಳುಗಳ ಮದುವೆ ಆಯ್ತು, ಎಲ್ಲ ಆಯ್ತು. ನಮ್ಮ ಅಳಿದ್ರು ಗಿಳಿಯಂದ್ರೆ ಎಲ್ಲರೂ ನೋಡಿದ್ರು. ಅವ್ರ ಮಾವ ಅಚ್ಚುಕಟ್ಟಾಗಿರೋದು ದೊಡ್ಡ ಮನೆಯಲ್ಲಿ, ಆ ಥರದ ವಾತಾವರಣ ಎಲ್ಲಾನು ಎಲ್ರಿಗೂ ಮಕ್ಕಳಿಗೆಲ್ಲ ಸಂತೋಷ ಆಯಿತು, ಖುಷಿ ಪಟ್ರು ಮಕ್ಕಳನ್ನ. ಒಬ್ಬೊಬ್ಬರು ಒಂದೊಂದು ಮಕ್ಕಳು ರೂಮಲ್ಲಿ ಇರೋರು. ನಮ್ಮ ಅತ್ತೆ ಒಂದು ರೂಮು, ನಮ್ಮ ಕೊನೆ ಮಗಳು ಹೊಸಪೇಟೆಯಲ್ಲಿ ಇರೋಳು, ಅವರು ಯಾವಾಗಲೂ ಇರೋಳು, ಈ ಒಂದೇ ರೂಮಲ್ಲಿ ಇರೋರು. ಸೊ ಎಲ್ರಿಗೂ ಅಚ್ಚುಕಟ್ಟಾಗಿ ಆಯಿತು. ಮಕ್ಕಳು ಮದುವೆ ಆಯಿತು. ದೇವರು ಅಚ್ಚುಕಟ್ಟಾಗಿ ಮದುವೆ ಮಾಡಿಸಿದ್ರು ಎಲ್ರಿಗೂ ಕೂಡ. ಮೊದಲನೇ ಮಗಳ ಮದುವೆ ಇದಲ್ಲಿ ಮಾಡಿದೆ. ರಾಜಾಜಿನಗರಲ್ಲಿ ಒಂದು ಆಗಿನ ಕಾಲ ಗಾಯತ್ರಿ ಕಲ್ಯಾಣ ಮಂಟಪ ಆಗ ದೊಡ್ಡದದು, ಅಲ್ಲಿ ಮಾಡಿಸ್ದೆ. ಎರಡನೇ ಮಗಳ ಮದುವೆ MS ರಾಮಯ್ಯದಲ್ಲಿ ಏರ್ ಕಂಡೀಷನ್ ಹಾಲ್ ಇದೆ, ಏರ್ ಕಂಡೀಷನ್ ಅದ್ರಲ್ಲಿ ದೊಡ್ಡದು, ಅದರಲ್ಲಿ ಎರಡನೇ ಅವಳು ಮಾಡಿದೆ. ಮೂರನೇದು ಇಲ್ಲಿ ನಾಗಚಂದ್ರಿಕಾ ಅಂತ ನಾಗಜಿದಂತಿತ್ತು ರಾಜಾಜಿನಗರಲ್ಲಿ. ಅಲ್ಲಿ ಮೂರು ಜನ ಮಕ್ಕಳನ್ನು ಹೆಂಗೋ ಪರಮಾತ್ಮ ಕೊಟ್ಟ, ಸರಸ್ವತಿ ಕೊಟ್ಲು, ಲಕ್ಷ್ಮಿ ಬಂತು, ಎಲ್ರದ್ದು ಮದುವೆ ಮಾಡಿದೆ. ಎಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಎಲ್ಲರೂ ಮದುವೆ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು. ಸೊ ನಾನು ನನ್ನ ಹೆಂಡತಿ ಮಾತ್ರ ಅಷ್ಟು ದೊಡ್ಡ ಮನೆಗೆ, ನಮ್ಮ ಅತ್ತೆ ಹೋಗ್ಬಿಟ್ರು. ಆಮೇಲೆ ನನ್ನ ತಮ್ಮನ ಹೆಂಡತಿ, ಆಮೇಲೆ ಒಂದು ಮಗ ಹೊರಗದ, ಅವ್ನಿಗೆ 23 ವರ್ಷ ಆಯಿತು, ಅವನಿಗೆ ಮದುವೆ ಆಯಿತು. ಸೊ ಅವ್ರು ಬೇರೆ ಹೊರಟರು. ಇಲ್ಲಾಂದ್ರೆ ಅವ್ರ ಸಂಸಾರನೂ ಇಟ್ಕೊಂಡು ನಾನೇ ನಿಭಾಯಿಸ್ಬೇಕಾಗಿತ್ತು, ನಾನೇ ನಡೆಸ್ಬೇಕಾಗಿತ್ತು. ಇಷ್ಟು ದಿವಸ ನಡೆಸಿದ್ದು ಸಾಕಾಗಿತ್ತು ನಮ್ಗೆ ಇಂಡಿಪೆಂಡೆನ್ಸ್ ಇರಲಿಲ್ಲ. ಸೊ ಅವ್ರ ಮದುವೆ ಆಯಿತು, ನನ್ನ ತಮ್ಮನ ಮಗನಿಗೆ, ಅವ್ರು ಬೇರೆ ಹೋದರು. ಸೊ ಆಲ್ ಟುಗೆದರ್ ಅಷ್ಟು ದೊಡ್ಡ ಮನೆಗೆ ನಾವಿಬ್ಬರೇ 50/80 ಕೆಳಗಡೆ ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಅದು 18,000 20,000 ಬರ್ತಾಯಿತ್ತು. ಸೊ ಇಷ್ಟು ದೊಡ್ಡ ಮನೆಗೆ ನಾವಿಬ್ಬರೇ ಆಗೋಯ್ತು. ಹಾಗೂ ಏನೇನೋ ಹಾಕ್ಸಿದ್ದೆ, ಪ್ಯಾನೆಲ್ ಹಾಕ್ಸಿದ್ದೆ, ಲಾಕ್ ಆಟೋಮೆಟಿಕ್ ಕೀ ಸೇಫ್ಟಿ ಎಲ್ಲ ಮಾಡಿತ್ತು. ಆದರೂ ಕೂಡ ಒಂದು ಕಷ್ಟನೇ. ಇಷ್ಟು ದೊಡ್ಡ ಮನೆಗೆ ಇಬ್ಬರೇ. ಆಮೇಲೆ ಪುನಃ ಮೇಲ್ಗಡೆ ಲಾಕ್ ಆಯ್ತೋ ಇಲ್ಲ ನೋಡಬೇಕು, ಆಮೇಲೆ ಕೆಲಸದವಳು ಮಾಡಿದ್ಲೋ ಇಲ್ವೋ ಅದನ್ನು ಹೋಗಿ ನೋಡಬೇಕು. ತುಂಬ ದೊಡ್ಡ ಮನೆ ಆಗೋಯ್ತು. ಆಮೇಲೆ ನಮ್ಮಿಬ್ಬರು ವಿ ಆರ್ ಗೆಟಿಂಗ್ ಓಲ್ಡ್, ವಯಸ್ಸಾಗ್ತಾ ಇದೆ. ಆಮೇಲೆ ನಮ್ಮ ಪರ್ಸ್ನಾಲಿಟಿನ 5 ಅಡಿ 1 ಇಂಚೋ 5 2 ಅಷ್ಟೇ, ಯಾರು ತೆಗೆದೊಂದು ಹೊಡೆದ್ರು ಕೂಡ ನಾವು ಅಲ್ಲೇ ಔಟು. ಸೊ ಸೇಫ್ಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ ಅಂತ ಯೋಚನೆ ಮಾಡಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಒಂದು ಇದಕ್ಕೆ ಡೆವಲಪಿಂಗ್ ಕೊಟ್ಬೋಣ ಅಂತ ಯೋಚನೆ ಮಾಡ್ತು. ಡೆವಲಪಿಂಗ್ ಕೊಟ್ಟು ಆವತ್ತೊಂದು ದಿವಸಕ್ಕೆ ಯಾರೋ ಒಬ್ಬರು 60 ಲಕ್ಷ ರೂಪಾಯಿ ಕೊಡ್ತೀವಿ ಅಂದರು. 60 ಲಕ್ಷ ರೂಪಾಯಿ ಪ್ಲಸ್ ಏನೋ ಒಂದು ಚೆನ್ನಾಗಿತ್ತು ಅದು ಡೀಲು. ನನ್ನ ಹೆಂಡತಿ ಬೇಡ ಅಂದ್ಬಿಟ್ಲು, ಸ್ವಂತ ಇನ್ನು ಸ್ವಲ್ಪ ದಿವಸ ಇರೋಣ, ಈಗಲೇ ಕೊಡೋದು ಬೇಡ ಅಂತ. ಕೊಟ್ಟಿದ್ದೆ ಚೆನ್ನಾಗಿರ್ತಿತ್ತು ಅವತ್ತು. ಸೊ ಅದು ಕೊಡಲಿಲ್ಲ. ಆಮೇಲೆ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಕರೋನಾ ಇದೆಲ್ಲ ಬಂತಲ್ಲ, ಆ ಪೀರಿಯಡಲ್ಲಿ ಏನೋ ಒಂದು ಡೀಲ್ ಆಯಿತು. ಸೊ ಆ ಡೀಲಲ್ಲಿ ಕೊಟ್ಬಿಟ್ಟೆ. ಆಮೇಲೆ ದುಡ್ಡು ಬಂತು. ಆ ದುಡ್ಡು ಬಂದಾಗ ಇನ್ನೇನು ಮಾಡೋದು, ಒಂದು ಮನೆ ತೊಗೊಳ್ಳೇಬೇಕಾಯ್ತು ಬಿಕಾಸ್ ಆಫ್ ಟ್ಯಾಕ್ಸ್. ಸೊ ಈ ಮನೇನ ಮಿನಿಮಮ್ ಕೊಟ್ಟು 2 ಕೋಟಿ ಕೊಟ್ಟು ಈ ಮನೆ ತೊಗೊಂಡೆ. ಆಮೇಲೆ ಏನೇನು ಬೇಕೋ ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ, ನನ್ನ ಮಗಳೇ ಎಲ್ಲ ನೋಡ್ಕೊಂಡು, ದೊಡ್ಡ ಮಗಳು ರೇಖಾ ಅಂತ, ಅವಳು ಇದೇನು ಬೇಕೋ ಎಲ್ಲ ಮಾಡಿದ್ಲು, ಅವಳೇ ಮಾಡಿದ್ದು. ಆಮೇಲೆ ಬೇಕಾಷ್ಟು ಶೀಲ್ಡ್ ಇದೆ, ಈ ಶೀಲ್ಡ್ಗಳೆಲ್ಲ ಇನ್ನು ಮೇಲ್ಗಡೆ ಇಟ್ಟಿದ್ದಾರೆ. ಸೊ ಕೆಲವುದಕ್ಕೆ ಏನು ಬೇಕೋ ಅದು ಮಾತ್ರ ಇಂಪಾರ್ಟೆಂಟ್, ಮಕ್ಕಳುಗಳೇ ಇಟ್ಟಿದ್ದಾರೆ, ಅದು ನಾನಲ್ಲ. ಅವ್ರಿಗೆ ಗೊತ್ತು ಯಾವ್ದು ಚೆನ್ನಾಗಿರುತ್ತೆ ಅಂತ ಇಟ್ಟರು.
ಸೊ ಈ ಮನೇಲಿ ನಾನು ನನ್ನ ಹೆಂಡತಿ ಮಾತ್ರ ಇಬ್ಬರಿದ್ದೀವಿ. ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ, ಆರಾಮಾಗಿದ್ದೀವಿ. ಮುಂದೆ ಗೊತ್ತಿಲ್ಲ.